ಘಟಕ 3 ಮೂಡಲ ಸೀಮೆಯಲ್ಲಿ ಕೊಲೆಗಿಲೆ ಮುಂತಾಗಿ. ಆಶಯ: ಒಡೆಯ ಆಳು ಎಂಬ ವರ್ಗಭೇದ ಸಮಾಜದಲ್ಲಿ ಉಂಟಾಗಿರುವುದನ್ನು ಕಾಣಬಹುದು. ತನ್ನ ಸುಖಕ್ಕಾಗಿ ಇನ್ನೊಬ್ಬ ಕಷ್ಟಪಡಲಿ ಎಂಬ ಮನೋಭಾವ ಸಮಾಜದ ಬೆಳವಣಿಗೆಯ ಜೊತೆಯೇ ಬೆಳೆದು ಬಂದ ಶೋಷಣೆಯ ಚರಿತ್ರೆಯಾಗಿದೆ. ಭಯವನ್ನು ಹೋಗಲಾಡಿಸುವ ಜ್ಞಾನದ ಮಾರ್ಗಗಳೆಲ್ಲವನ್ನೂ ಮುಚ್ಚಿ ದುಡಿಯುವ ವರ್ಗವನ್ನು ಬೌದ್ಧಿಕ ದಾಸ್ಯಕ್ಕೆ ದೂಡಲಾಗಿದೆ. ಲೇಖಕರು ದೇವನೂರ ಮಹಾದೇವ. ಮೂಡಲ ಸೀಮೆಯು ಕೊಲೆಗೂ ದರೋಡೆಗೂ ಪ್ರಸಿದ್ಧಿಯಾಗಿದೆ ಎಂಬ ಮಾತು ಪ್ರಚಲಿತದಲ್ಲಿದೆ. ಆ ಸೀಮೆಯ ಜನ ಒರಟರು ಎಂದು ಯಾರನ್ನೇ ಕೇಳಿದರೂ ಹೇಳಬಹುದು. ಆ ಸೀಮೆಯ ಅಂಚಿಗೆ ಸೇರಿದ ಹಾಗೆಯೇ ಒಂದು ಊರಿದೆ. ಅಲ್ಲೊಬ್ಬ ರಂಗಪ್ಪ ಅಂತವನೇ. ಅವನನ್ನು ರಂಗಪ್ಪ, ರಂಗಸ್ವಾಮಿ ಹೀಗೆ ತಮಗೆ ತಕ್ಕ ಹಾಗೆ ಆ ಊರಿನ ಜನ ಕರೆಯುವರು. ಅವನ ಅಪ್ಪ ಅವ್ವ ಎತ್ತಲವರೋ ಏನೋ. ಅವನಂತೂ 2 ಬೆಳೆ ಪೈರಿನಿಂದಲೂ ಆ ಸೀಮೆಯ ಮಣ್ಣನ್ನೇ ಮೈ ಕೈಯಿಗೆ ಮೆತ್ತಿಕೊಂಡು ಬೆಳೆದಂಥವನು. ಅವನಿಗೆ ಅಪ್ಪನಪ್ಪನ ಕಾಲದಿಂದಲೂ ಅವನದಾದ ಆಸ್ತಿ ಎಂಬುದಿಲ್ಲ. ಒಂದು ಜೋಪಡಿ, ಒಂದು ಹೆಂಡತಿ, ಒಂದು 6-7 ವರ್ಷದ ಮಗ. ಆದಷ್ಟು ಇದ್ದು ಅದಷ್ಟೇ ಅವನ ಆಸ್ತಿ ಎಂಬಂತಿದೆ. ಅಂದರೆ ತಂದರೆ ಉಂಟು, ತರದಿದ್ದರೆ ಇಲ್ಲ. ಅವನು ಹುಟ್ಟಿದಾರಭ್ಯ ದಿನಪ್ರತಿ ಆ ಊರ ಗೌಡರ ಹೊಲದಲ್ಲಿ ಹಗಲು ಮಾಡುತ್ತಾ ಬಂದಿರುವನು. ಅವನು ಮಾಡೋ ಉಳುಮೆಗೆ ಗೌಡರ ಹಟ್ಟಿ ಕಂಬ ನಿಂತಿದೆ ನೋಡಿ ಅಂತ ಊರವರು ಅಂತಾರೆ. ಅಂತೆ ಅವನ ಜೋಪಡಿ, ಅವನ ಹೆಂಡತಿ, ಅವನ ಮಗ ಅವನ ರಟ್ಟೆಯ ಬಲದ ಮೇಲೆ ನಿಂತಿವೆ. ಆದರೆ ಅವನೋ ಹಾಗಂದುಕೊಂಡಿಲ್ಲ. ಗೌಡರು ಕಣ್ಣು ಬಿಟ್ಟರೆ ತನ್ನ ಹೊಟ್ಟೆ ಒಳಗ ಜೀವ ಆಡುತ್ತೆ ಅಂತ ಅವ. ಅಂತ ರಂಗಪ್ಪನ ಜೋಪಡಿ ಊರಿಂದ ಚೂರು ಅತ್ತತ್ತ ಅನ್ನುವ ಹಾಗಿದೆ. ಅಲ್ಲಿ ಅವ ಯಾಕೋ ಕೈ ಚೆಲ್ಲಿಕೊಂಡು ಕುಂತು ಬಿಟ್ಟಿದ್ದನು. ಅವನ ಎದುರಿಗೆ ಹೆಂಡತಿಯು ಮಗನ ಹರಿದ ಚಡ್ಡಿಗೆ ಸೂಜಿ ಚುಚ್ತಾ ತೆಗೀತಾ ಹೊಲೆಯೋದರಲ್ಲೇ ಮುಳುಗಿದ್ದಳು. ಅಲ್ಲೇ ಅವ್ವಾಗೆ ಕಪಿ ಮರಿ ಹಂಗೆ ಅಂಟಿಕೊಂಡಿದ್ದ 7 ವರ್ಷದ ಮಗ ತೂಕಡಿಕೆ ಒಡೀತಾ ಇತ್ತು. ಈಗ ಹೊತ್ತು ಮುಳುಗೋಕೆ ಮಾರು ದೂರ ಇದ್ದರೂ ಗುಢಾರದಂತ ಹಟ್ಟಿಯಾದ್ದರಿಂದ ಆಗಲೇನೆ ಅಲ್ಲಿ ಕವಳ ಕೌಚಿಕೊಂಡು ತವಕನೆ ಒಳಕ್ಕೆ ಬಂದವರಿಗೆ ಒಳಗಿದ್ದ ಅವರಾರು ಬಡಪೆಟ್ಟಿಗೆ ಖಂಡಿತಕ್ಕೂ ಕಾಣುತ್ತಿರಲಿಲ್ಲ. ಆ ಮುಸುಕು ಕತ್ತಲಿಗೆ ಕಣ್ಣು ಸೀಳುತ್ತಾ ನೋಡಿದರೆ ನಿಧಾನ ಅವನ ಹೆಂಡತಿ, ಅವನ ಮಗ ಮೂಡಬಹುದಿತ್ತು. ಅಲ್ಲೇ ಜೋಪಡಿ ಹುಲ್ಲು ಅತ್ತಗೂ ಇತ್ತಗೂ ಸರಕೊಂಡು 4 ಕಡೆ ಕಿಂಡಿ ಬುಟ್ಟುಕೊಂಡು ಬಾನ ಕಾಣಿಸುತ್ತಿದ್ದೀಯಷ್ಟೇ. ಆ ದಿಕ್ಕಿಂದ ಒಳಗಿಣುಕುವ ಬೆಳಕು ಅಲ್ಲಿ ಇಲ್ಲಿ ಅಲ್ಲೇ ಬಿದ್ದು ಓಡಾಡುತ್ತಿತ್ತು. ಹೆಂಡತಿ ಬರೋದು ಮಳೆಗಾಲ, ಮಲಿ ಕಳಾಕ ಒಂದು ತಾವು ಅಂತಾರು ಇರ್ಲಿ. ಹುಲ್ಲು ತಂದು ಚಾವಣಿಗೆ ಹಾಕಿ ಅಂತ ಗಂಡನಿಗೆ ಹೇಳಿ ಹೇಳಿ ಗಂಡನ ಹ್ಞೂ ಕೇಳಿ ಅವಳಿಗೂ ರೋಸಿ ಈಗಂತೂ ಸುಮ್ಮನಾಗಿ ಬಿಟ್ಟಿದ್ದಳು. ಅಲ್ಲಿ ರಂಗಪ್ಪ ತನ್ನ ಜೋಬ ಅತ್ತಗ ಇತ್ತಗ ತಡಕುವುದರಿಂದ ಒಂಥರ ಚಲನೆ ಆರಂಭವಾಯಿತು. ಹೆಂಡತಿ ಗಂಡನ ತಡಬಡವ ತಿಳಿದುಕೊಂಡು ಅಂಟುಕೊಂಡಿದ್ದ ಮಗನನ್ನು ಮೆಲ್ಲಕ್ಕೆ ನೆಲದ ಮೇಲೆ ಮಲಗಿಸಿ ಬೀಡಿಗೆ ಬೆಂಕಿ ತರುವ ಅಂತ ಮೇಲೆದ್ದಳು. ಮಗನ ಕತ್ತು ಹಿಂದಕ್ಕೂ ಮುಂದಕ್ಕೂ ಬತ್ತಾ ಹೋಗ್ತಾ ವಾಲಾಡ್ತಾ ಇದ್ದುದು ಆಗ ನಿಂತು ಕೊಕ್ಕರಿಸಿಕೊಂಡು ತೆಪ್ಪಗೆ ಮಲಿಕತ್ತು. ರಂಗಪ್ಪ ಮಗನಿಗೆ ಕಣ್ಣು ಸಿಕ್ಕಿಸಿ, ಎಂತದಮ್ಮಿ ನಿನ್ನ ಮಂಗಂಗೆ ಮುಸ್ಸಂಜೆಲೇ ನಿದ್ದೆ ಹಿಡಕಂಡದೆ ಅಂದನು. ಅದಕ್ಕವಳು ಒಂದು ಚಡ್ಡಿ ಬೇಕು ಅಂತ ಚಂಡಿ ಹಿಡಿದಿತ್ತು, ಅಳ್ಟಾ ಮಲಿಕತ್ತು ಎಂದು ವಸಿ ನಿಂತಿದ್ದು ಹೋಗಿ ಬಂದು ಬೆಂಕಿ ಚಾಚಿ ಹಿಡಿದು
ಒಂದಾವ್ರ ಸಂತ ಗಿಂತಗೆ ಹೋದ್ರ ತನ್ನಿ ಒಂದ ಅಂದಳು. ಅದಕ್ಕವ ಹಾ ಎನ್ನಲೂ ಇಲ್ಲ, ಹೂ ಅನ್ನಲೂ ಇಲ್ಲ. ಆವಾಗಲೂ ಎಷ್ಟು ಹುಡುಕಿದರೂ ಬೀಡಿ ಸಿಗದೆ, ಅಂದರೆ ಇಲ್ಲದೆ ತತ್ತೇರಿ ಅನ್ನಿಸಿತು. ಇಲ್ಲಕ್ಷಣ ಬೆಂಕಿ ಇಟ್ಟುಡು ಅಂದನು. ಅವಳು ಗಂಟಲೊಳಗೆ ಗೊಣಗಿಕೊಂಡು ಬೆಂಕಿ ಇಟ್ಟು ಬಂದು ಮೊದಲಂಗೆ ಕುಂತಳು. ಮಗನ ಕಡೆ ನೋಡುತ್ತಿದ್ದವ ನೋಡುತ್ತಲೇ ಏನಾರು ಉಂಟ ಅಂತಲೇ ಮಧ್ಯಾಹ್ನೇ ತಂಗಳು ಅಂದಳು. ಮಾಡ ಕಥಾನೇ ಏನು ಇದ್ದುದು ಅಂತ ಅವಳೇನು ಮುಖ ಸಿಂಡಿಸಿಕೊಂಡು ಹೇಳಬೇಕಾಗಿರಲಿಲ್ಲ. ಅವ ಬಾಗಲ ಕಡದು ಇರುವ ಅಚಲ ನೋಡಲು ತೊಡಗಿದನು. ಮತ್ತೆ ತಿರುಗಿದಾಗ ತನ್ನ ಕಡೆಗೆ ನೋಡುತ್ತಿದ್ದ ಹೆಂಡತಿ ತಾನು ಅವಳತ್ತ ನೋಡುತ್ತಲೇ ಎತ್ತಲೋ ಕಣ್ಣು ಕತ್ತು ತಿರುಗಿಸಿದಳು. ಅವಾವಸಿ ಗೌಡರ್ನಾರು ನೋಡ್ಕೊಂಡು ಬತ್ತೀನಿ ಎಂದು ಎದ್ದನು. ಗೌಡರು ನಂಜನಗೂಡಲ ದಿಕ್ಕಿಗೆ ಪಯಣ ಬೆಳೆಸಿದವರು. ಬಂದವರೋ ಬಂದಿಲ್ಲವೋ ಎಂಬ ಅನುಮಾನ ರಂಗಪ್ಪನಿಗೂ ಇದ್ದುದೇ. ಕಳೆದ ವಾರ ನರ್ಸಮ್ಮನಿಗೆ ವರ್ಗವಂತೆ ಅಂತ ಊರೆಲ್ಲ ಮಾತಾಯಿತು. ಈಗ ಗೌಡರೂ ಬಂದಿದ್ದರೆ ಅವರೊಡನೆ ವರ್ಗ ಇಲ್ಲವಂತೆ ಕೂಡ ಇರುತ್ತಿತ್ತು. ವರ್ಷದ ಕೆಳಗೆ ಊರಿಗೆ ಬಂದು ನರ್ಸು ಬೇಕು ಅಂತ ಮೇಲಿನವರೊಡನೆ ಹೊಡೆದಾಡಿ ತಂದವರು ಅವರೇ. ಅವರು ಮತ್ತು ಅವರಂಥವರು ಊರು ಒಂದು ಕೊಂಪೆ ಅಂತ ಆಚೀಚಲವರು ಅಂದುಕೊಂಡರೆ ಒಂದಿಷ್ಟು ಸಹಿಸರು. ನರ್ಸಮ್ಮ ಬಂದಾಗ ಕಿರಸ್ಥಾನದವಳು ಅಂತ ಯಾರೂ ಮನೆ ಕೊಡದಿದ್ದ ಪ್ರಸಂಗವನ್ನೇ ನೋಡಬಹುದು. ಗೌಡರೇ ತಮ್ಮ ಜಗಲಿ ಮನೆಗೆ ಬಾಡಿಗೇನೂ ಬೇಡ. ನರ್ಸಮ್ಮ ಬಂದಾಗ ಕಿರಸ್ಥಾನದವಳು ಅಂತ ಯಾರೂ ಮನೆ ಕೊಡದಿದ್ದ ಪ್ರಸಂಗವನ್ನೇ ನೋಡಬಹುದು. ಗೌಡರೇ ತಮ್ಮ ಜಗಲಿ ಮನೆಗೆ ಬಾಡಿಗೇನೂ ಬೇಡ, ಏನೂ ಬೇಡ ಅಂತಂತ ಬಿಟ್ಟುಕೊಟ್ಟು ಬಿಟ್ಟರು. ಅವಳು ಬಂದವಳೇ ಊರಿಗೊಂದಾಗಿ ಬಿಟ್ಟಳು. ಆ ಮೇಲ ಊರು ಅಂದರೆ ಮುಖ್ಯವಾಗಿ ಆ ಜಾತಿ ಈ ಜಾತಿ ಅನ್ನದೆ ಪಡ್ಡೆ ಹೆಣ್ಣು ಮಕ್ಕಳು ಅವಳಂತಾಗಲು ತೆವಳುತ್ತಿದ್ದವು. ಅದು ಹಾಗಿರಲಿ. ಇಂದು ಊರಿಗೆ ಊರೇ ಲೈಟು ಬರೋ ಸಂಭ್ರಮದಲ್ಲಿ ಬೀಗುತ್ತಿದೆ. ಅದಕ್ಕೆ ಕಾರಣ ಪುರುಷರು ಗೌಡರು. ವಾರದಲ್ಲಿ ಒಂದು ದಿನ ಅವರು ಊರಲ್ಲಿ ಇದ್ದರೆ ಅವರಿಗೆ ಅದು ಹೆಚ್ಚು. ಅವರು ಹೋದ ದಿಕ್ಕಿಗೆಲ್ಲ ಕೆಲಸಗಳು ತಂತಾನೇ ಹುಟ್ಟುಕೊಳ್ಳುತ್ತವೆ. ಹೀಗೆ ಗೌಡರು ಬಂದವರೋ ಬಂದಿಲ್ಲವೋ. ಗೌಡರು ಏನಾರು ಬಂದಿದ್ದರೆ ದೊಡ್ಡ ಹಟ್ಟಿ ಜಗಲಿ ಮೇಲೆ ಅವರದೇ ಟಿವಿಲಿ ಅವರು ಕುಂತಂತ ವೈಖರಿಯು ನೋಡಿದವರ ಕಣ್ಣಲ್ಲಿ ಟಸ್ಸೆ ಹೊಡೆಯುತ್ತದೆ. ವಾರದ ಹಿಂದೆ ಆದುದ ನೋಡಿದರೆ ಗೌಡರು ಹಾಗೆಯೇ ಕುಂತಿದ್ದರು. ರಂಗಪ್ಪ ಅವರ ಎದುರು ಮೈಯ ಕುಗ್ಗಿಸಿಕೊಂಡು ಮಾಮೂಲಿ ನಿಂತಿದ್ದನು. 4 ಸೇರು ಜೋಳ ತಂದಿಟ್ಟ ಗೌರವನು ಮುಖ ತಿರುವಿಸಿಕೊಂಡು ಹೋಗಿಬಿಟ್ಟರು. ಆಮೇಲಂತೂ ರಂಗಪ್ಪನಿಗೆ ಮುಖವೇ ಹೋಯ್ತು. ಗೌಡರು ಕಂಡೀಷನ್ನಾಗಿ ಇನ್ನು ಫಸಲು ಬರಗಂಟ ಕೇಳಬೇಡ ಇವನೇ ಎಂದು ಅಂದವರೇ ಸರ್ರನವರು ಹೋದರು. ನಡೆದಾಗ ಗೌಡರ ಮಾತು ಗೌರವರ ರೀತಿ ಕೂಡಿ ಹೆಣಬಾರ ಒಡೀತಿತ್ತು. ಹೆಣಬಾರ ಇಂದು ಯಾವ ಮುಖ ಹೊತ್ತು ಅವರ ಕಂಡು ಕೇಳಲಿ ಎಂಬುದು ಹೆಜ್ಜೆ ಇಟ್ಟಂತೆಲ್ಲ ರಂಗಪ್ಪನ ಮೇಲೆಯೇ ಎಗರಿ ಬೀಳುತ್ತಿತ್ತು. ಹಸಿದು ಮಲಗಿರೋ ಮಗ ಬಿಳುಚಿಕೊಂಡು ಕುಂತು ಮಾತಾಡದೆ ಹ್ಞೂ ಅನ್ನೋ ಹೆಂಡತಿ ಒಲೆ ಒಳಗ ಕುಂತ ಹಿಂಸಿಸುತ್ತಿದ್ದರು. ಹುಟ್ಟಿದಾಗಿನಿಂದಲೂ ಎಷ್ಟೇ ಹೆಂಗೆ ಅವಚವಿಯಾಗಿ ಗೇದರು ಹೊಟ್ಟೆ ತುಂಬ ಹೊಂದಿಸಾಕೆ ಇದುವರೆಗೆ ಆದ್ದಿಲ್ಲ. ಅಲ್ಲಿ ದುಡಿಬೇಕು, ಇಲ್ಲಿ ಕೊಡಬೇಕು. ಕೊಟ್ಟದ್ದು ಈಸಕೊಂಡು ಬಂದು ಹೊಟ್ಟೆ ಯಾಪ್ತಿ ನಡೆಸಬೇಕು. ಆಮೇಲೆ ಕಣ್ಣು ಬಾಯಿ ಕೈ ಇದ್ದುದೇ. ಅಷ್ಟು ಬಿಟ್ಟು ಬದುಕಲ್ಲಿ ಇನ್ನೇನಾರ ಆಗಿದೆಯಾ ಅಂದರೆ ಅಂಥದ್ದೇನೂ ಇಲ್ಲ.
ಅಂತಾನೇ ಹೇಳಬಹುದು. ಆದರೆ ಒಂದು ಮಾತು, ಭೂಮಿ ತಾಯಿ ಸೀಳುಕೊಂಡು ಒತ್ಸಲಕ ತನ್ನ ಹೊಟ್ಟ ಒಳಕ ಎಲ್ಲಾನು ಹಾಕ್ಕೊಂಡು ಬಿಟ್ಟರ ಎಷ್ಟೋ ನೆಮ್ಮದಿ ಎಂದು ಅವ ಬಾಳ ಅಂದುಕೊಂಡರೂ ಹಾಗೇನೂ ಆಗುವುದಿಲ್ಲ. ನಾವು ನೀವು ಕಂಡಂತೆಯೇ ಇದುವರೆಗೂ ಹಾಗೇನೂ ಆಗಿಲ್ಲ. ಗಂಡ ಹೋದ ಮೇಲ ಪಾರ್ವತಿಗೆ ಏನ ಮಾಡಬೇಕು ಅಂತ ತಿಳಿದೇ ಮುಪ್ಪಾಗಿ ಕುಂತಳು. ಆಗ ಎಲ್ಲಕ್ಕೂ ಕತ್ತಲಿಡಿತಾ ಇತ್ತು. ಅಲ್ಲೇ ಮಲಗಿದ್ದ ಮಗ ಗದ್ದರಿಸಿ ಎದ್ದು ತಡವರಿಸುತ್ತಾ ಕಣ್ಣು ಮುಚ್ಚಿಕೊಂಡೇ ಕೂತುಕೊಂಡಿತ್ತು. ಪಾರ್ವತಿ ತಲೆ ಸವರಿ, ಯಾಕ ರಾಜ, ಯಾಕಪ್ಪ ಕನ್ಸ ಕಂಡ್ಯಾ ಅಂದಳು. ರಾಜ ಕಣ್ಣು ಬಿಟ್ಟು ದೊಡ್ಡತಗೆ ನೋಡಿತು. ಅವ್ವ ಎದುರಿಗಿದ್ದಳು. ರಾಜ ಹ್ಞೂ ಅಂತ ತಲೆ ಕುಣಿಸಿತು. ಏನ ಕಂಡ್ಯಾ ಹೇಳು ಮತ್ತ ಅಂದಳು. ಹಾಗಂತಲೇ ರಾಜ ಮೊಂಡು ಮುಖ ಮಾಡ ಕಂಡು ಹೇಳು ಮತ್ತ ಅಂದಳು. ಹಾಗಂತಲೇ ರಾಜ ಮೊಂಡು ಮುಖ ಮಾಡಕೊಂಡು, ನೋಡವ್ವ ಪಟೇಲ್ರ ಶಂಬಪ್ಪ ಅವನಲ್ಲ, ಅವ ನನ್ನ ರಾಜ ಅನ್ನಕ್ಕಿಲ್ವಂತೆ ಅಂದ. ಪಾರ್ವತಿ ಯಾಕಂತ ಅಂತಂತಲೇ ರಾಜ ಶಂಬಪ್ಪ ಇಸ್ಕೂಲು ಬಿಡ್ತಲೇ ಅಂದ. ನೀವು ವಾಲಾರು ಕಲಾ, ಅದ್ಕ ನಿನ್ನ ರಾಜ ಅನ್ನಕ್ಕಿಲ್ಲ, ಗೀಜಾ ಅಂತೀನಿ ಅಂದ. ಗೀಜಾ ಅಂತೀನಿ ಅಂದ ಎಂದು ಅವ್ವನ್ನೇ ನೋಡುತ್ತಾ, ಅವ್ವ ಏನ ಹೇಳಬಹುದು ಅಂತೇನೋ ಅದರ ಕಣ್ಣು ಅಗಲಿಸಿಕೊಂಡಿತು. ಪಾರ್ವತಿ ಅವನ ಗಲ್ಲ ಅದಮುತ್ತ, ನೀ ಜಾಣಕಪ್ಪ, ಅವರ ಸಿಂತೆಗೆಲ್ಲ ಹೋಗ್ಬೇಡ ಅಂದು ಇನ್ನೆಂಥದೋ ಹೇಳಾಕೆ ತಿಳಿದೇನೆ ಅವನ ಬೆನ್ನ ಸವರುತ್ತಾ ಕುಂತಳು. ರಾಜ ಅವನ ಹತ್ತರಕ್ಕೆ ಮತ್ತು ತವದು ಅವಳ ಕಿವಿ ಹತ್ತರಕ್ಕೆ ಬಾಯಿ ತಂದು, ಬಾ ಇಲ್ಲಿ ಒಂದು ಮಾತೇಳ್ತೀನಿ ಅಂತು. ಪಾರ್ವತಿಗೆ ಅವನ ವರಸೆಗೆ ನಗು ಬಂತು. ಅದೇನ ಹೇಳಪ್ಪು ಮತ್ತ ಅಂದಳು. ಅದೇ ನಮ್ಮ ಹೊಸ ಮೇಷ್ಟ್ರ ನೋಡಿದ್ದಿ? ಹ್ಞೂ, ಅವರು ನಮ್ಮ ಜಾತಿನಂತೆ. ಅದು ನಂಗೂ ಗೊತ್ತು. ಅಯ್ಯೋ ನಿಂಗೂ ಗೊತ್ತಾ ಎಂದು ಬೆರಗಾಗಿ ದಿಕ್ಕುಗಾಣದೆ ನಿಲ್ಲಿಸಿ ಆಮೇಲ ಎಂದು ಶುರು ಮಾಡಿದನು. ಅವಳು ಏನ ಮೇಲ ಅಂತಲೇ ಅದೇ ಅವರು, ಹ್ಞೂ ದೊಡ್ಡ ಮೇಷ್ಟ್ರ ಹಟ್ಟಿಲಿ, ಹ್ಞೂ ಅವರ ಗಳಾಸ್ಲೆ ಎಂದು ಎಳೆದಾಗ, ಹ್ಞೂ ಕಳಲಿಲ್ಲ. ಅದೇನ ಕಟ್ಟ ಹೇಳಪ್ಪು ಅಂದಳು. ಅಂತಲೇ ತಟನೆ, ಅದೇ ಅವರು ಗಳಾಸ್ಲೆ ನೀರ್ನು ಕುಡಿತಾರೆ, ಆಮೇಲ ಅವರ ಜಗಲಿ ಮೆಕ್ಕು ಹೋಯ್ತಾರೆ ಎಂದು ಅವ್ವನ ಮುಖದಲ್ಲಿ ಏನಾಗಬಹುದು ಅಂತ ನೋಡೋ ರೀತಿಗೆ ತುಟಿ ಅರಳಿಸಿ, ಅದೂನು ನಂಗೂ ಗೊತ್ತು ಅಂದಳು. ಅವಳು ಹಾಗಂತ ಆ ಮದಾಗ್ಲಂತೂ ರಾಜನಿಗೆ ಇನ್ನೇನ ಅಳೂನೆ ತವಕನೆ ಬಂದಂತಾಯಿತು. ಹೋಗು ನಿಂಗ ಎಲ್ಲಾನೂ ಗೊತ್ತು ಎಂದು ಅವನಿಗೆ ನೇತಾಕಿಕೊಂಡು ಜಗ್ಗಲು ತೊಡಗಿತು. ಇನ್ನೇನಾರು ಹೊಟ್ಟ ಹಸಿತದ ಅಂತ ಚಂಡಿ ಹಿಡಿದರ ಏನಪ್ಪ ಗತಿ ಶಿವನ ಅಂತ ಪಾರ್ವತಿ ಅವನ ಮುದ್ದಿಸುತ್ತ, ಇಲ್ಲ ನೀ ಅಂತಲೇ ನಂಗೊತ್ತಾಯ್ತು ಕಣ, ನೀ ಜಾಣಕಾನಂತೆ ಮೋಕಪ್ಪ ಅಂದಳು. ತಿರುಗಿದರೆ ಮೇಸ್ರ ಹಟ್ಟಿ ಸಿಗುತ್ತೆ ಅಂತಿರೋ ಅಷ್ಟರಲ್ಲಿ ರಂಗಪ್ಪನಿಗೆ ಐಸ ಕೇಳಿಸಿತು. ಇದೇನಪ್ಪ ಎಂದು 10 ಮಾರು ಮುಂದೆ ಬಂದು ನೋಡುತ್ತಲೇ 8 ಮೇಸ್ರ ಮನೆ ಮುಂದಲು ಗುಳಿತವಕ್ಕೆ ಲೈಟು ಕಂಬ ಎಳಿತಿದ್ದರು. ಒಬ್ಬ ಅಲ್ಲಿಂದಲೇ ಕೈ ಬೀಸಿ, ಬಾ ರಂಗೋ ಅಂತ ಉಸಿರು ಹಿಡಕೊಂಡು ಕೂಗಿದ. ಊರೊಟ್ಟಿನ ಕೆಲಸ ಎಷ್ಟಾದ್ರೂ ಅಂದುಕೊಂಡು ರಂಗಪ್ಪ ಕಂಬ ಎಳೆಯುತ್ತಿದ್ದಲ್ಲಿಗೆ ಕಾಲೆಳೆದು ಬಂದಾಗ ಒಬ್ಬ ವಯ್ಯ ಒಸಿ
ಹೆಗಲ ಕೊಡು ಅಂತಲೇ ರಂಗಪ್ಪ ಹೆಗಲು ಕೊಟ್ಟು ನಿಂತನು. ಒಂದೊಂದೇ ಹೆಜ್ಜೆ ಅಂತ ಎಳ್ದು ಐಸಾ ಐಸಾ ಅಂದು ಗುಳಿ ತಲುಪಿಸೋ ಹೊತ್ತಿಗಂತೂ ಎಲ್ಲರಿಗೂ ಬೆವರು ಕಿತ್ತೋಯ್ತು. ಎಲ್ಲರೂ ಕೈ ಚೆಲ್ಲಿಕೊಂಡು ಕೆಳಕ್ಕೂ ಮೇಲಕ್ಕೂ ಉಸಿರು ಬಿಡುತ್ತಾ ನಿಂತುಕೊಂಡರು. ಎದುರು ಶಾಸ್ತ್ರಿ ಮೇಷ್ಟ್ರ ಮನೆ ಇತ್ತು. ರಂಗಪ್ಪನಿಗೆ ಹೆಚ್ಚು ಕಮ್ಮಿ ಮೊನ್ನೆಯಿಂದಲೂ ಹೊಟ್ಟೆಗೆ ಏನೋ ಕಾಣುವುದಕ್ಕೇನೋ ಮುಯಿ ಕೈ ಸ್ವಾಧೀನ ತಪ್ಪಿದಂಗಾಯ್ತು. ನೀರು ನೀರು ಅನ್ನಿಸಿ ಅತ್ತ ನೋಡಿದಾಗ ಮೇಷ್ಟ್ರು ಕುಂತಿದ್ದರು. ಅವರ ದಿಕ್ಕಾನೆ ಮುಖ ಹಾಕೊಂಡು ಹೊಸ ಮೇಷ್ಟ್ರುವಿ ಕುಂತಿದ್ದರು. ಅವರ ಕೈಲಿನ ಉರಿಯೋ ಸಿಕರೋಟು ಹೊಗೆ ಆಡಿಸ್ತಾ ಇತ್ತು. ಅವರ ತಲೆ ಬಾಚಿಕೊಂಡು ನೇರ ಕೆಟ್ಟಿರಲಿಲ್ಲ. ಕೆಳಕು ಮೇಕು ಬಿಳಿ ಬಟ್ಟೆನೇ ಹಾಕಿಕೊಂಡಿದ್ದರಿಂದ ಅವರು ಒಂಥರ ಹೊಳಪು ಒಡೆಯುತ್ತಿದ್ದರು. ವಯಸ್ಸೇನು ಮದ್ವೆ ಆದಂತಿಲ್ಲ. ಅವರ ನೋಡೋಕೊಂತ ರಂಗಪ್ಪ ಹತ್ತಿರ ಬಂದನು. ಏನಯ್ಯ ರಂಗಯ್ಯ, ಹೇಗಿದ್ದಿ ಎಂದು ಶಾಸ್ತ್ರಿ ಮೇಷ್ಟ್ರು ಮಾತನಾಡಿಸಿದರು. ಅದಕ್ಕೆ ಅವ ಹಿಂಗವನಿ ಬುದ್ಧಿ ಎಂದ. ವಸಿ ಕುಡಿಯಾಕೆ ನೀರು ಬೇಕಿತ್ತು ಅಳಿ ಅಂದ. ಅವರು ಏರಿಸಿದ ಎದುರು ಶಾಸ್ತ್ರಿ ಮೇಷ್ಟ್ರ ಮನೆ ಇತ್ತು. ರಂಗಪ್ಪನಿಗೆ ಹೆಚ್ಚು ಕಮ್ಮಿ ಮೊನ್ನೆಯಿಂದಲೂ ಹೊಟ್ಟೆಗೆ ಏನೂ ಕಾಣುವುದಕ್ಕೇನೋ ಮೈ ಕೈ ಸ್ವಾಧೀನ ತಪ್ಪಿದಂಗಾಯಿತು. ನೀರು ನೀರು ಅನ್ನಿಸಿ ಅತ್ತ ನೋಡಿದಾಗ ಮೇಷ್ಟ್ರು ಕುಂತಿದ್ದರು. ಅವರ ದಿಕ್ಕಾನೆ ಮುಖ ಹಾಕಿಕೊಂಡು ಹೊಸ ಮೇಷ್ಟ್ರುವಿ ಕುಂತಿದ್ದರು. ಅವರ ಕೈಲಿನ ಉರಿಯೋ ಸಿಕರೋಟು ಹೊಗೆ ಆಡಿಸ್ತಾ ಇತ್ತು. ಅವರ ತಲೆ ಬಾಚಿಕೊಂಡು ನೇರ ಕೆಟ್ಟಿರಲಿಲ್ಲ. ಕೆಳಕು ಮೇಕು ಬಿಳಿ ಬಟ್ಟೆನೇ ಹಾಕಿಕೊಂಡಿದ್ದರಿಂದ ಅವರು ಒಂಥರ ಹೊಳಪು ಹೊಡೆಯುತ್ತಿದ್ದರು. ವಯಸ್ಸೇನು ಮದ್ವೆ ಆದಂತಿಲ್ಲ. ಅವರ ನೋಡೋಕೋತ ರಂಗಪ್ಪ ಹತ್ತಿರ ಬಂದನು. ಏನಯ್ಯ ರಂಗಯ್ಯ, ಹೇಗಿದ್ದಿ ಎಂದು ಶಾಸ್ತ್ರಿ ಮೇಷ್ಟ್ರು ಮಾತನಾಡಿಸಿದರು. ಅದಕ್ಕೆ ಅವ ಹಿಂಗವನಿ ಬುದ್ಧಿ ಎಂದ. ವಸಿ ಕುಡಿಯಾಕೆ ನೀರು ಬೇಕಿತ್ತು ಅಳಿ ಅಂದ. ಅವರು ಏರಿಸಿದ ದನಿಲಿ ನೋಡೆ ಶಾರ್ದು ಸ್ವಲ್ಪ ನೀರಂತೆ ರಂಗನಿಗಂತೆ ಕುಡಿಯೋಕ್ಕಂತೆ ಅಂತಂತ ಮಾತಾ ಹಿಡಿದು ಆಡಿದರು. ಆ ಕ್ಷಣವೇ ತಿರುಗಿ ಹೊಸ ಮೇಷ್ಟ್ರ ಕಡೆ ಕಣ್ಣಿಟ್ಟು ನೋಡಿ, ಇವ್ರ ನಮ್ಮ ರಂಗಪ್ಪ ಅಂತಂದ್ರೆ ವ್ಯವಸಾಯದಲ್ಲಿ ನಿಸ್ಸೀಮ ಎಂದು. ಮತ್ತೆ ರಂಗಪ್ಪನ ಕಡೆಗೆ ತಿರುಗಿ, ಮತ್ತೇನಯ್ಯ ರಂಗಯ್ಯ, ಈ ಸಲ ಮಳೆ ಬೆಳೆ ಹೇಗನ್ಸುತ್ತೆ ಅಂದರು. ಅದಕ್ಕವ, ಹೆಂಗೇಳಕ್ಕಾಗುತ್ತೆ ಹೇಳಿ ಬುದ್ಧಿ, ಎಲ್ಲ ಅವನಿಚ್ಛೆ ನೋಡಿ ಎಂದು ಮುಗಿಸಿ ತಡೆದು ಮತ್ತೆ, ಹೋದ ಸಲವಂತೂ ಅರ್ಧಕ್ಕರ್ಧ ಕೈಗತ್ತಲಿಲ್ಲ ಅಳಿ, ಅಂಥದ್ರಲ್ಲಿ ಕಂಡವರ ಹೊಲ ನೆಚ್ಕೊಂಡು ಹೊಟ್ಟೆ ಹಿಂಡ್ಕೊಂಡಿರೋ ನಾವು ಎತ್ತಾಗ ಹೋಗ್ಬೇಕು ಅಳಿ ಎಂದು ಆಗಲೇನೆ ಯಾಕಾರು ಎಂದು ಅನ್ನಿಸಿ ಸುಮ್ಮನಾದನು. ಮಾತಿಲ್ಲದೆ ಕತಿಲ್ಲದೆ ವಸಿ ಹೊತ್ತು ಎಲ್ಲರೂ ಸುಮ್ಮನಿದ್ದರು. ಶಾಸ್ತ್ರಿ ಮೇಷ್ಟ್ರು ಉಗುಳ ನುಂಗಿ ಸರಾಗವಾಗಿ, ನೀ ಅನ್ನೋದು ಸರಿ ಅನ್ನು ಎಂದು ರಂಗಪ್ಪ ಆಡಿದ ಮಾತಿಗೆ ಸಂಬಂಧ ಕೂಡಿಸಿದರು. ಅಷ್ಟೊತ್ತಿಗೆ ಚಂಬಲ್ಲಿ ನೀರು ಹಿಡಕೊಂಡು ಶಾರದಾ ಬಂದು ನಿಂತಳು. ಎಷ್ಟೋ ಉದ್ದ ಬೆಳೆದು ಬಳಕುವ ಹಾಗೆ ನಿಂತಿದ್ದಳು. ಅವರ ತುದಿಗಾಲಿನಿಂದ ಹಿಡಿದು ಅವಳ ಮೈ ಕೈಯೆಲ್ಲ ಆಗತಾನೆ ಹೆಣ್ಣಾಗುತ್ತಿತ್ತು. ರಂಗಪ್ಪ ಕೈಯ ಬೊಗಸೆ ಮಾಡಿಕೊಂಡು ದೂರ ಹೋಗಿ ಬಾಯಿಗೆ ಕೊಟ್ಟು, ನಿಲ್ಲು ತಲೆ ಶಾರದಾ, ನೀರು ಸುರುಗುತ್ತಾ ಅವರ ತಲೆಯಾಡಿಸಿದ ಮೇಲೆ ನಿಲ್ಲಿಸಿ, ಆಮೇಲೆ ತಲೆ ತಗ್ಗಿಸಿ ಅತ್ತಗೂ ನೋಡದೆ ಇತ್ತಗೂ ನೋಡದೆ ಸರಸರ ಒಳಕ್ಕೆ ನಡೆದಳು. ನೀರು ಕುಡಿದ ಮೇಲೆ ರಂಗಪ್ಪನಿಗೆ ಎಷ್ಟೋ ನಿಂಬಳ ಆಯಿತು. ಹತ್ತಿರಕ್ಕೆ ಬಂದು ಸಾರ್ಧವನ ಮದ್ವೆ ಯಾವಾಗ್ಲ ಅಳಿ ಅಂದ. ಶಾಸ್ತ್ರಿ ಮೇಷ್ಟ್ರು ಕೂಡಿ ಬರಬೇಕು ನೋಡು ಅಂದು. ಹಾ ಅಂದುಕೊಂಡು ಹೊಸ ಮೇಷ್ಟ್ರ ಜೊತೆಗೆ ಬಾಯಾಡಿಸಿದರು. ಅವರು ಈ ಊರಿಗೆ ವರ್ಗವಾಗಿ ಬಂದಾಗಿಲಿನಿಂದ ಹಿಡಿದು ಅವರು ಮನೆ ಕಟ್ಟಿಕೊಂಡಿದ್ದು ಬಂತು. ಊರ ಹಬ್ಬ ಹರಿದಿನ ಮದ್ವೆ ಮುಂಜಿಯಿಂದ ಯಂತ್ರಕ್ಕೆಲ್ಲ ಊರಿಗೆಲ್ಲ ತಾವು ಆದುದು ಬಂತು. ಒಂದಿಷ್ಟು ಹೊಲ ಅಂತ ಮಾಡಿಕೊಂಡಿದ್ದು ಬಂತು.
ಹಾಗೂ ಹೀಗೂ ಮಾಡಿ ಬಾವಿ ತೆಗೆಸಿದ್ದು ಬಂತು. ರಂಗಪ್ಪನಿಗೆ ಹೊತ್ತಾತು ಅನ್ನಿಸಿ, ನಾ ಬರ್ತೀನಿ ಬುದ್ದೇರ, ಒಸಿ ಕೊಡ್ರಾಟಿಕ್ ತನಕ ಅಂತಲೇ ಒಳ್ಳೇದಪ್ಪ ಒಳ್ಳೇದು ಅಂದರು. ರಂಗಪ್ಪನಿಗೆ ಹೊತ್ತಾತು ಅನ್ನಿಸಿ, ನಾ ಬರ್ತೀನಿ ಬುದ್ದೇರ, ಒಸಿ ಗೌಡ್ರಟಿ ತನಕ ಅಂತಲೇ ಒಳ್ಳೇದಪ್ಪ ಒಳ್ಳೇದು ಅಂದರು. ಕೆ ಅಂತ ಊರಾಚೆ ಕೆರೆ ಕಡ್ಡೆ ಮೇಲೆ ಕುಂತು ಸಂಜೆ ಮಾತಾಡುತ್ತಿದ್ದ ಶಿವರಾಮು ಮತ್ತವನ ಎಡಗೈ ಬಲಗೈಗಳು ನಗೋದ ಬಹಳ ಹೊತ್ತು ನಿಲ್ಲಿಸಲೇ ಇಲ್ಲ. ಶಿವರಾಮು ಮಟಮಟ ನೋಡುತ್ತಿದ್ದನು. ಒಬ್ಬನಂತೂ ಹೊಟ್ಟೆ ಹಿಡಕಂದೆ ಇನ್ನು ಕುಲುಕುಲು ಅಂತದ್ದನು. ನಿನ್ನೆ ದಿನ ಹೊತ್ತು ಮುಳುಗೋ ಹೊತ್ತಲ್ಲಿ ಶಿವರಾಮು ಬಾವಿ ಕಲ್ಲಿನ ಮೇಲೆ ತನ್ನಷ್ಟಕ್ಕೆ ತಾನು ಬೀಡಿ ಸೇದಿಕೋತ ಕುಂತಿದ್ನಂತೆ. ನೀರಿಗೆ ನರ್ಸಮ್ಮ ಮತ್ತವಳ ಜೊತೆಗೇನೆ ಇರೋ ಕಡಸಿನ ಥರ ಇರೋ ಹೆಣ್ಣುವಿ ಬಂದರಂತೆ. ಚಲುಗಕ್ಕ ಹಗ್ಗ ಕಟ್ಟಿ ಬಾವಿಗೆ ಬಿಟ್ಟಾಗ ಶಿವರಾಮು ನರ್ಸಮ್ಮನ್ನೇ ನೋಡ್ದಾನಂತೆ. ಅವಳು ಬಾವಿ ಒಳಕ್ಕೆ ಹೋಗೋ ಚಲುಗ ನೋಡ್ತಾ ಇದ್ಲಂತೆ. ಸರಿ ಅಂತ ಇವ ಸುಮ್ನಿರ್ಲಾರ್ದೇನೆ ಅತ್ತಗ ತೀರಿಕೊಂಡು ಬಾರೆ ಬಾರೆ ಚಂದದ ಚೆಲುವಿನ ಹೇಳೋಕೆ ಶುರು ಮಾಡ್ತಾನಂತೆ. ನರ್ಸಮ್ಮನಿಗೆ ನಗು ಬಂದು ನಕ್ಕು ತಡಿಲಾರ್ದೇನೆ ನಿಲ್ಲಕ್ಕೂ ಆಗ್ದೇನೆ ನೀರನ್ನು ತಕಳ್ದೇನೆ ಹೋದ್ಲಂತೆ. ಆಮೇಲಂತೂ ತನ್ನ ಕತೆಗೆ ತನ್ನ ಮಿತ್ರರು ಅಷ್ಟೊಂದು ನಕ್ಕದ್ದು ಶಿವರಾಮುಗೆ ಸರಿ ಕಾಣಲಿಲ್ಲ. ಮೊಕನ್ನೆಲ್ಲ ಸಿಂಡಿಸಿಕೊಂಡು, ಅಧ್ಯಾನ ಕಂಡ್ರಯ್ಯ ಅಷ್ಟೊಂದು ನಗಾಕ ಅಂತಲೂ ಅವರಿಗೆ ನಗುನೇ ಬಂತು. ಆದರೆ ನಗೋದು ಚೆಂದಾಗಿಲ್ಲ ಅಂತ ತುಳುಕೋ ನಗುವ ತುಂಬಿಕೊಂಡು ಒಬ್ಬೊಬ್ಬರು ಒಂದೊಂದು ದಿಕ್ಕು ನೋಡತೊಡಗಿದರು. ಹಾಗೆಯೇ ಎಲ್ಲರೂ ಒಸಿ ಹೊತ್ತು ತಣ್ಣಗಿದ್ದ ಮೇಲೆ ರಾಮಣ್ಣ ಅದೇ ವಾರ ಅವಳ ತವಕ ಬತ್ತಾನಲ್ಲ, ಅವಳ ಅಣ್ಣ ಅಲ್ವಂತೆ, ಅವನ ಮದಿ ಕಂಡವಳಂತೆ ಎಂದು ವಸ್ತು ಬದಲಿಸಿ ಸಿರಿಯಸ್ಸು ಮಾಡಿದ. ಅದೆಂದೋ ನಂಗ ಗೊತ್ತಿತ್ತು ಬುಡು ಎಂದು ಶಿವರಾಮು ಅಂದ. ತನಗೆ ಗೊತ್ತಿಲ್ಲದೆ ಜಗತ್ತಿನೊಳಗೆ ಉಳಿಯೋದು ಯಾವುದೂ ಇಲ್ಲ ಅನ್ನೋ ಗತ್ತು ಅವನ ಧನಿ ಒಳಗಿಂದ ಉಕ್ತಾ ಇತ್ತು. ಅದಕ್ಕೆ ಇನ್ನೊಬ್ಬ, ಅಷ್ಟೇ ಅಲ್ಲಕಯ್ಯ ಗೌಡ್ರ ಹಟ್ಟೀಲಿ ತಾನೇ ಅವಳು ಇರೋದು, ಅವಳುವಿ ಚಲ್ಲಾಟ ಆಡೋದ ನಮ್ಮಟ್ಟಿ ಜೀತಗಾರ ಕಣ್ಣಂತೆ ಎಂದು ಆ್ಯಡ್ ಮಾಡಿದ. ಆಮೇಲೆ ತಾವು ಎಷ್ಟೇ ಓದಿದ್ದು ಆ ಇಂಗ್ಲಿಷ್ ಬರಕ್ಕಿಲ್ವಲ್ಲ, ಅವಳು ಹೆಂಗೆ ಆ ನನ್ನ ಮಗನ ಇಂಗ್ಲಿಷು ಅವಳು ಸಿಡಿಯೋ ಥರ ಮಾತಾಡೀಳು ಅನ್ನುವ ಟಾಪಿಕ್ಕು ಬಂತು. ಅದಿರಲಿ, ತಿಂಗಳಾನುಗಟ್ಟಲೆ 3 ಕಾಸಿನ ಗೇಮಿಲ್ಲ, ಆದರೂ 200-300 ರೂಪಾಯಿ ತಕೊಳ್ಳೋ ಅವರ ಲಕ್ಕಿನ ವಿಚಾರ ಬಂತು. ಅದು ಏನಾರು ಹಾಳಾಗಲಪ್ಪ, ಕತ್ತಲಾಗೋ ಮುಂಚೆನೆ ಅವಳ ಮುಖ ದರ್ಶನ ಮಾಡಿಕೊಂಡು ರಾತ್ರಿಲಿ ಸುಖನಿದ್ರೆ ಮಾಡಬೇಕು ಎಂಬ ಮಾತಿಗೆ ಬಹುಮತ ಸಿಕ್ಕು ಎಲ್ಲರೂ ಎದ್ದರು. ಪದಕ್ಕೆ ಆಶ್ಚರ್ಯ ಚಿಹ್ನೆ ಹಾಕೊಳ್ಳಬೇಕು. ರಂಗಪ್ಪನ ಎದುರ ಮೈ ತಾಳಿಕೊಂಡು ನಿಂತ ಕಣ್ಣಿಂದಷ್ಟು ತುಂಬಿಕೊಳ್ಳುವ ಗೌಡರ ಹಟ್ಟಿ ಕಣ್ಣಿಗೆ ರಾಚೀತು. ಅದು ಯಾವ ತಲೆಯದೋ ಏನೋ. ಅರೆ, ಊರ ಆವರಿಸಿಕೊಂಡದು ನಿಂತಿದೆ. ನಿಂತ ನಿಲುವಿಗೆ ಗುಡುಗು ಸಿಡಿಲು ಹಂಜುವುವು. ಆಗಲಿಂದಲೂ ಈಗಲೂವರೆಗೆ ಊರನ್ನೇ ಹಿಡಿದುಕೊಂಡಿದೆ, ಅಥವಾ ಊರೇ ಆ ಹಟ್ಟಿಯನ್ನು ಹಿಡಿದುಕೊಂಡಿದೆ ಎಂದಾರೂ ಹೇಳಬಹುದು. ಆ ಹಟ್ಟಿಗೆ ತಕ್ಕ ಹಾಗೆಯೇ ಅಲ್ಲಿನ ಮನೆ ಮಂದಿ ಹುಟ್ಟೋದು, ಇರೋದು, ನಡೆಯೋದು, ಸಾಯೋದು ಕೂಡ. ಗೌಡರ ಅಪ್ಪ ಅಜ್ಜಂದಿರು ಹಾಗಿದ್ದರು, ಹೀಗಿದ್ದರು ಅಂತ ಇರೋ ಕತೆಗಳು ಊರ ಯಾವ ಹಟ್ಟಿ ದಾರಂದ ತೆಗೆದರೂ ಹಿಂಡು ಹೊರಬರುತ್ತವೆ. ಗೌಡರಂತೂ
ನಡೆದಾಡಿದರೇನೇ ಬೀದಿನೇ ತುಂಬಿಕೊಂಡಿತೇನೋ ಎಂಬಂತೆ ಅವರಿವರು ಅಂತಾರೆ. ಕಿರುಬನ ಮುಚ್ಚಿ ಗೌಡರ ತೋರಿಸಬಹುದು, ಗೌಡರ ಮುಚ್ಚಿ ಕಿರುಬನ ತೋರಿಸಬಹುದು. ಅವರ ಮೊಕ್ಕದ ತುಂಬ ಇರೋ ಸಿಡುಬಿನ ಕುಳಿಗಳನ್ನು ಮುಚ್ಚಿಕೋತ ಅತ್ತಗಷ್ಟು ಇತ್ತಗಷ್ಟು ಪೊದೆಯಂತ ಮೀಸೆ ದಿಕ್ಕಾಪಾಲು ಹೋಗಿ ಅವರು ನಕ್ಕರೂ ಅದು ಕಾಣದು ಅದಿರಲಿ. ಆಗ ಹೊತ್ತು ಬಿಟ್ಟೋದ ಬೆಳಕು ಭೂಮಿ ಮೇಲ ಆಡುತ್ತಿತ್ತು. ಜಗಲಿ ಮನೇಲಿದ್ದ ನರ್ಸಮ್ಮ ಹೊಸ್ತಿಲ ಬಳಿ ಪುಸ್ತಕ ಹಿಡಿದು ಕುಂತಿದ್ದಳು. ಆಗಲೇ ತಲೆ ದಪ್ಪದ ಗಳಾಸು ದೀಪ ಹಚ್ಚಿದರು. ದೀಪದ ಬೆಳಕು ಅವಳ ಮುಖಕ್ಕೆ ಬಿದ್ದು ಸೂರ್ಯ ಒಂದ್ ಕಡೆ ಚಂದ್ರ ಒಂದ್ ಕಡೆ ಹೊಳೆಯೋ ತರಾನೇ ಇದ್ದಳು. ಅವಳ ತಲೆ ಎತ್ತಿದಾಗ ರಂಗಪ್ಪ ಕಣ್ಣಿಗೆ ಬಿದ್ದು, ಏನು ರಂಗಪ್ಪ ಅಪರೂಪ ಅಂದಳು. ಅವಳೇ ನಡುಬಾಯಾಕಿ, ಯಾಕೆ ರಂಗಪ್ಪ ಇಷ್ಟೊಂದು ಹಣ್ಣು ಹಿಡಿದಿದ್ದಿ ಅಂತಲೇ ಒಂದು ಹ್ಯಾಪನಗೆ ನಕ್ಕನು. ಹೊರಗಿನ ಸದ್ದು ಕೇಳಿಯೋ ಅಥವಾ ಲೋಕಾಭಿರಾಮವಾಗೋ ಗೌರವರು ಬಂದರು. ಅವರು ಹುಟ್ಟಿದ್ದ ಹೊಸ ಗರಿಗರಿ ಹಸಿರು ಸೀರೆ ಸುಮ್ಮನಿರದೆ ನಿಂತರೂ ಕುಂತರೂ ಸರಸರ ಮಾಡ್ತಾ ಇತ್ತು. ಮೊಳಕೈಯವರೆಗೂ ಬಳೆ ತೊಟ್ಟಿದ್ದ ಕೈಯ ಆಡಿಸಿ ಅವು ಇಲ್ವಲ್ಲ ರಂಗ, ಬಂದೇ ಇಲ್ಲ ಎಂದು ಬತ್ತಾರೋ ಏನಪ್ಪ ಅಂದು ಅವರೇ ಏನ್ ಬಂದೆ ಅಂದರು. ಹಟ್ಟಿ ದಿಕ್ಕ ಅಂಕ್ತರೂ ಏನಿಲ್ಲ ಅಳಿ, ಏನಾರು ಜೋಳ ಗೀಳ ಅಂತ ಅವನು ಅಂದು ಮುಗಿಸೋಕೆ ಮೊದಲೇ ಅದೊಳ್ಳೆ ಸರಿಕಾ ಇವನೇ, ಎಲ್ಲಿಂದ ತಾನೇ ನಾವು ತರುವ, ನಾವೇ ಮಾನವಾಗಿ ಬದಿಕೊಂಡು ಹೋಗೋದು ಕಷ್ಟ ಆಗದೆ ಎಂದು ನಿಡಿದು ಉಸಿರು ಬಿಟ್ಟು ಸುಮ್ಮನಾದರು. ರಂಗಪ್ಪನಿಗೂ ಆಗ ಮಾತುಗಳು ಹೊಟ್ಟ ಒಳಗಿಂದ ಹೊರಕ್ಕೆ ಬರಲಿಲ್ಲ. ಅವನು ಸುಮ್ಮನಾದನು. ಎಷ್ಟೋ ಹೊತ್ತು ಸುಮ್ಮನಾಗೇ ಇದ್ದು ಗೌರವನಿಗೆ ನೆಪ್ಪು ತವಕನೆ ಬಂದು, ಇವನೇ ಒಂದು ಸೌದೆ ಕೊಂಟಿದೆ, ಸೌದೆನೇ ಇಲ್ಲ, ವಸಿ ಒಡಕೊಡು ಅಂದರು. ಜೀತದ ಹೈದ ಕೊಳ್ಳಿ ಕೊಂಟು ತಂದು ಅಂಗಳಕ್ಕೆ ಇಟ್ಟು ಒಳಗೆ ಹೋತು. ರಂಗಪ್ಪ ಕೊಳ್ಳಿ ಹಿಡಕೊಂಡು ಸೌದೆ ಕೊಂಟ ಹದಕ್ಕೆ ಮಲಗಿಸೋಕೆ ಬಾಳ ಹೊತ್ತು ಅತ್ತಿತ್ತ ಅಲುಗುಸ್ತಾ ಆ ಕೊಟ್ಟೊಂದು ಮಗೊಂದು ಗಂಟಾಗಿತ್ತು. ಗೌರವರು ನರ್ಸಮ್ಮರು ಮಾತಿಗೆ ತೊಡಗಿದ್ದರು. ಅವರು ಏನೋ ಹೇಳೋದು, ಅದಕ್ಕಿವರು ಏನೋ ಹೇಳೋದು ಆಗುತ್ತಿತ್ತು. ಗೌರವರು ಕೈಯನ್ನು ಎತ್ತಿದರ ಇಳಿಸಿದರ ಬಳೆ ಜಲ್ಲಂತ ಮಾತಿಗೆ ದನಿ ಕೊಡ್ತಾ ಇತ್ತು. ನರ್ಸಮ್ಮ ಹಳ್ಳಿನೇ ಒಂಥರ ಚೆನ್ನಾರಿ, ಎತ್ತ ಕಡೆ ನೋಡಿದ್ರೂ ಹಸಿರು ಹಸಿರಾಗಿರುತ್ತೆ, ಕಾಳು ಕಡ್ಡಿ ಅಂತ ಕೊಳ್ಳಾಗಿಲ್ಲ, ಸಿಟಿಲಾದ್ರೆ ಅಂತ ಏನೂ ಹೇಳಿದ್ಲು. ಗೌರವರು ಕೈಯಾಡಿಸಿ ಕೋತ ಅದಕ್ಕೇನೋ ಹೇಳಿದರು. ಅವರು ಹೇಳಿದ್ದು ಏನು ಎಂಬುದು ಬಳೆ ಸದ್ದೋಳೆಗೆ ಅಡಗಿ ಹೋತು. ಇತ್ತ ರಂಗಪ್ಪ ಅಂಗಳದಲ್ಲಿ ಕೊಳ್ಳಿ ಎತ್ತಿ ಇದ್ದ ಬದ್ದ ನೆಲ ಬಿಟ್ಟು ಕೊಂಟಿಗೆ ಏಟು ಕೊಡೋಕೆ ತೊಡಗಿದ್ದನು. ಅದ್ಯಾಕೋ ಬತ್ತಾ ಅವನ ಕಣ್ಣು ಮಂಜಾಗುತ್ತಿತ್ತು. ಕಣ್ಣು ಮಂಜಾದಂತೆಲ್ಲ ಒಂದೊಂದು ಸಲ ರಂಗಪ್ಪನಿಗೆ ಸರ್ಕಸ್ಸಲ್ಲಿ ಬಂದಂತೆ ಗೌಡ್ರು, ಗೌರವರು, ನರ್ಸಮ್ಮ, ಶಾಸ್ತ್ರಿ, ಮೇಸ್ರು, ಹೊಸ ಮೇಸ್ರು ಎಲ್ಲ ಕೊಂಟಿನಲ್ಲಿಯೇ ಮೂಡುತ್ತಿದ್ದಂತೆಯೇ ಆಗುತ್ತಾ ಮೈ ತುಂಬ ಸುಸ್ತು ಹಿಡಿದು ಆಗಲೀಗ ನೆಲಕ್ಕೆ ಕೈಯೂರಿ ನಿಧಾನವಾಗಿ ಕೂತನು. ಬಾನಿಂದ ಕತ್ತಲು ಭೂಮಿಗೆ ತಾರಾಮಾರ ಧುಮುಕ್ತಾ ನೆಲ ಸೇರ್ತಾ ಇತ್ತು. ಅಷ್ಟೊತ್ತಿಗೆ ಶಿವರಾಮು ಮತ್ತು ಮಿತ್ರವೃಂದ ಸಿಳ್ಳು ಹಾಕ್ಕೊಂಡು ಹಾದು ಹೋಯಿತು. ಮಾತೊಳಗೆ ಬೆರೆತು ಹೋಗಿದ್ದ ಗೌರವ ನರಸಮ್ಮರಿಗೆ ಮಾತೆ ಸರ್ವಸ್ವ ಆಗಿತ್ತು. ತವಕನೆ ತಿರುಗಿ ನೋಡಿದಾಗ ರಂಗಪ್ಪ ನೆಲಕ್ಕೆ ಊರದ್ದ ಕೈಯ ಊರಿಕೊಂಡೇ ಕುಂತಿದ್ದನು. ಇದ ಕಂಡ ಗೌರವರು ಅಲ್ಲಿಂದಲೇ ಯಾಕ, ಏನಾಯ್ತು ಇವನೇ ಅಂದರು. ರಂಗಪ್ಪ ಮೆತ್ತಗಲ ಧನಿಲಿ, ಅದ್ಯಾಕೂ ಆಗಾಕಿಲ್ಲ ಅಳಿ ಅಂದಂತೂ ಅಷ್ಟು ಹೇಳೋಕೆ ತಾಯಿ ಹೊಟ್ಟ ಒಳಗಿಂದ ಇನ್ನೊಂದ್ಸಲ ಜನ್ಮ ಕಂಡಂಗಾಯ್ತು. ಗೌರವರು ಎದ್ದು, ಅಯ್ಯೋ ಶಿವನಾ, ಸೌದೆನೇ ಇಲ್ದೆ ಇವತ್ತು ಏನಪ್ಪ ಮಾಡೋದು, ದನ ತಿನ್ನೋ ಜೋಳದ ಕಡ್ಡಿನೇ ಗತಿಯಾತಲ್ಲ ಎಂದು ಒಳಕ್ಕೆ ಹೋದರು. ಅವರು
ಬಾಳ ಒಳಕ್ಕೆ ಹೋಗುವವರೆಗೂ ಅವರ ಸೀರೆಯ ಸದ್ದು ಕೇಳಿಸುತ್ತಿತ್ತು. ಆಮೇಲೆ ಅಂಗಳ ತುಂಬ ಬಣಬಣ ಬಂತು. ರಂಗಪ್ಪ ನೆಲಕ್ಕೂರಿದ ಕೈಯ ಬಲದಿಂದಲೇ ಮೇಲಕ್ಕೆದ್ದನು. ಹೆಜ್ಜೆಯನ್ನು ಕಿತ್ತು ಕಿತ್ತು ಇಟ್ಟಂತೆಲ್ಲ ಅವನ ಮಗ, ಅವನ ಹೆಂಡತಿ, ಅವನ ಜೋಪಡಿ ಹತ್ತಿರ ಬಂತು. ಲೇಖಕರ ಪರಿಚಯ. ದೇವನೂರು ಮಹಾದೇವ. ಜನನ 1948. ಹುಟ್ಟಿದ್ದು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನಲ್ಲಿ. ಇವರ ಈವರೆಗಿನ ಎಲ್ಲ ಕೃತಿಗಳು ದ್ಯಾವನೂರು ಕಥಾ ಸಂಕಲನ, ಒಡನಾಳ ನೀಳ್ಗತೆ, ಕುಸುಮಭಾಲೆ ಕಾದಂಬರಿ, ಎದೆಗೆ ಬಿದ್ದ ಅಕ್ಷರ, ಪತ್ರಿಕೆ ಪ್ರಕಾಶನವು ದೇವನೂರ ಮಹಾದೇವರ ಕೃತಿಗಳು ಎಂಬ ಹೆಸರಿನಲ್ಲಿ 1992ರಲ್ಲಿ ಪ್ರಕಟಿಸಿವೆ. ಒಡಲಾಳ ಕೃತಿಗೆ 1984ರ ಬಿಲವಾರ ಪ್ರಶಸ್ತಿ ಹಾಗೂ ಕುಸುಮಭಾಲೆ ಕೃತಿಗೆ 1990ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂದಿವೆ. ಪ್ರಶ್ನೆಗಳು. ಮೂಡಲ ಸೀಮೆಯು ಯಾವುದಕ್ಕೆ ಪ್ರಸಿದ್ಧವಾಗಿತ್ತು? ಪ್ರಶ್ನೆ 2. ರಂಗಪ್ಪನ ಮತ್ತು ಅವನ ಜೋಪಡಿಯ ಸ್ಥಿತಿಯನ್ನು ಹೇಗೆ ವರ್ಣಿಸಲಾಗಿದೆ? ಪ್ರಶ್ನೆ 3. ಗೌಡರ ಚಹರೆ, ಕಾರ್ಯವೈಖರಿ ಮತ್ತು ವೈಭವಗಳನ್ನು ಹೇಗೆ ವರ್ಣಿಸಲಾಗಿದೆ?